ಓ ಅಮ್ಮ, ಚೆನ್ನಾಗಿದ್ದೀರಾ? ಓ ಅಮ್ಮ, ಓ ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ. ಈ ಊರವೇ? ಅದೇ ಊರವ್ರ? ಬನ್ನಿ ಕೂತ್ಕೊಳ್ಳಿ. ಹಾಗೆ ಎಲ್ಗೋದ್ಲಕ್ಕ? ಅಯ್ಯೋ ಅವ್ರು ಕೆಲ್ಸಕ್ಕೆ ಹೋದ್ಲು ಕಣವ. ಮಗಿನ ಈ ಸ್ಕೂಲ್ ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋಯ್ತೀನಿ ಅಂದ್ಬಿಟ್ಟು ಹೋದ್ಲು. ಬಕ್ಕ ಬಾ ಕೂತ್ಕೋ. ಊಟ ಆಯ್ತಾ? ಹ್ಞೂ ಆಯ್ತು. ರಾತ್ರಿ ತಂಗ್ಳ ಹೆಸ್ರಿತ್ತು, ಇಟ್ಟೋದ್ಬಿಟ್ಟು ಹೋದ್ಲು ಕಣವ. ಅಯ್ಯೋ ಒಂದ್ ದಿವ್ಸ ಕೂತ್ಕೊಳಕ್ಕಿಲ್ಲ. ಏನ್ ಮಾಡಿ? ಅಯ್ಯೋ ಕುಂತ್ಕೊಂಡು ಕಾಲ ಕಳ್ಳೋದ್ರೆ ಬಟ್ಟೆ ತುಂಬೋದು ಬೇಡವಾ? ಯಾಕೋ ಕಾಲ ಕಳ್ಳೀಲಿ ಸುಮ್ಮನಿರಿ. ಬಹಳ ಕಷ್ಟ ಅನ್ಭವಿಸ್ತಾಳೆ. ಏನ್ ಮಾಡಿ ಅವ್ವ, ನೋಡಿದ್ರೆ ಭಾಗ್ಯನ ಅಯ್ಯೋ ಅನ್ನಿಸ್ತದೆ. ಅಯ್ಯೋ ಭಗವಂತನಿಗೆ ಕರುಣೆ ಇಲ್ವಲ್ಲವ್ವ. ಏನ್ ಮಾಡೋದು ಹೇಳು? ಒಬ್ರೆ ಕುಂತ್ಕೊಂಡು ಏನ್ ಮಾಡಿ ಅಮ್ಮ? ಬಾ ತಿರ್ಗಾಡ್ಕೊಂಡು ಹೋಗ್ಬಿಟ್ಟು ಬರೋದ? ಎಲ್ಗಕ್ಕ? ಎಲ್ಗೋಗದ? ಅಯ್ಯೋ ಬಾ ಇಲ್ಲಿ ಮೊಗ ಬಾಂತಿ ಮೊಗ ಅದೇ ಕೂತ್ಕೊಂಡು ಅವ್ರ ಮನೆ ತಾವು ಒಂದ್ಗಳು ಕೂತ್ಕೊಂಡು ಕಾಲ ಕಳಿಯದ ಬಕ್ಕ. ಒಂದೇ ಕುಂತ್ಕೊಂಡ್ರೆ ನಿನ್ಗೂ ಬೇಜಾರಾಗಕ್ಕಿಲ್ವಾ? ಬಾ ಹೋಗ್ಬಿಟ್ಟು ಬರೋದ? ಅಲ್ಲೇನೋ ಪಿರಪ್ಪಟ್ಟು ನಿಮ್ಮ ಊರ್ ದಿಕ್ಲೆಣ್ಣು ಬಾಡಿಗೆ ಮನೆ ಮಾಡ್ಕೊಂಡು ಗಂಡು ಎಡ್ತು ಬಂದವ್ರೆ. ಇಲ್ಲೇ ಅವರೇ. ಬಾ ನೋಡಿವಂತೆ. ನಮ್ಮೂರು ದಿಕ್ಲೆಣ್ಣಿದ್ದತ್ತ ಇಲ್ಲಿ. ಓ ಪಾರ್ವಾಯಿದ್ವಲ್ಲ, ಇಲ್ಲಿ ಗಂಟ್ಲು ಬಾಡಿಗೆ ಬಂದಿದ್ದಾರೆ ಅಕ್ಕ. ಹ್ಞೂ ಬಂದವ್ರೆ. ಅಯ್ಯೋ ಪಾಪ ಪ್ರೀತಿಸ್ಬಿಟ್ಟು ಮದುವೆ ಆಗಿದ್ವಂತೆ. ಅದಕ್ಕೆ ಅವರು ಊರಿಂದ ಹೊರಗೆ ಇಟ್ಬಿಟ್ಟಿದ್ದಾರಂತೆ. ಅದು ಯಾವ ಊರು ಅಂತ ಹೇಳಿಲ್ಲ. ಒಟ್ಟಿಗೆ ಪಿರಪಟ್ಟಣ ತಾವು ಅಂತ ಅಂದರು ಕನಕ. ನೀನು ನೋಡ್ರು ಗೊತ್ತಾಗ್ಬೋದು ಬಾ. ಅಯ್ಯೋ ನಮ್ಮೂರಲ್ಲೂ ಈಗ ಒಂದು ತಿಂಗಳಲ್ಲಿ ಒಂದು ಜೋಡಿಯ ಹೊರ್ಗಾಕವ್ರೆ. ಊರಿಂದ ಹೊರ್ಗಾಕವ್ರೆ. ಯಾರೂ ನೀರು ನೀಡಿ ಏನು ಕೊಡೋಂಗಿಲ್ಲ, ಯಾರು ಮಾತಾಡ್ಸಂಗಿಲ್ಲ ಅಂದ್ಬಿಟ್ಟು ಪಟೇಲಪ್ಪರು ತೀರ್ಪು ಕೊಟ್ಬಿಟ್ಟವ್ರೆ ಕನಕ. ಓಹೋ ಹಂಗ? ಹ್ಞೂ ಕನಕ. ಗುರ್ಸತ್ ಮುಂಡೆ ಸರಿಲ್ಲ. ಲೋಪರ್ ಗುರ್ಸಟ್ಟಿಗೆ ಅವ್ರ ಅತ್ತೆ ಅವರ ಸ್ವಾದ್ರು ಮಾವನ ಮಗನಿಗೆ ಮದುವಾದ್ಲು. ಗಂಡನ ಕುಟೆ ಹೊಂದಿಲ್ಲ. ಒಂದು ದಿವಸ ಸಂಸಾರ ಅಂತ ಮಾಡಿಲ್ಲ. ಮದುವೆಕ್ಕಿಂತ ಮುಂಚೆ ಜೊತೆ ಹಾಕೊಂಡಿದ್ಲಂತೆ ಲೋಪರ್ ನನ್ನ ಮಗನ. ಅವನು ಹುಡ್ಚಂಗುಲ್ ನನ್ನ ಮಗ ಜೊತೆ ಹಾಕಬಿಟ್ಟು ಪಾಪ ಅವರು ಅಪ್ಪ ಭಾಳ ಒಳ್ಳೆಯವರು ಮಾನಿಷ್ಟ್ರು ಕನಕ. ಇವು ಕಿತ್ತೋದು ಮುಂಡೆವು. ಏನು ಮಾಡಿ? ಅವ್ವ ಅಪ್ಪಂಗೆ ಇಂಥ ಮಕ್ಕಳು ಹುಟ್ಟಿದ್ರೆ ಭಾಳ ಕೆಟ್ಟ ಹೆಸರು ಅಲ್ವಕ್ಕ. ಆಗ ತಿರ್ಗವ ಮದುವೆ ಅದನ್ನು ಬಿಟ್ಬಿಟ್ಟು ಓಡೋಗಿ ಇವ್ನು ಕಟ್ಕೊಬಂದ್ಲು. ಏನೇನೋರಾಗಲೇ ರಾಮಾಯಣ ಆಗಿ ಒಂದು ತಿಂಗಳಲ್ಲಿ ಊರಂದು ಹೊರ್ಗ ಹಾಕ್ಬಿಟ್ರು ಕನಕ. ಊರು ತುಂಬುದು ಬಸ್ರಿ ಬಂದಾಗ ಇದೇನಕ್ಕ ಹಿಂಗಂತೀಯೇ? ತುಂಬುದು ಬಸ್ರಿಯ? ಇಲ್ಲೇ ಒಬ್ಳ ಅವಳೆ ಕನಕ. ಅವಳು ಬಂದಾಗ ತುಂಬುದು ಬಸ್ರಿನಿಯ? ಸರಿ. ಅವಳ ಹೆಸ್ರು ಏನಂದೆ? ಸೋಸಿಲ ಕಣವ ಅವಳ ಹೆಸರು. ಅವನ ಹೆಸರು ಜಾವ್ರ ಅಂದ್ಬಿಟ್ಟು. ಏನಕ್ಕ ಹಿಂಗೆ ಹೇಳ್ತಾ ಇದ್ದೀನಿ ನೀನು? ದಿಟ್ವಾ ನೀನು ಹೇಳ್ತಾ ಇರೋದು? ಹ್ಞೂ. ನಾನು ಯಾಕೆ ಸುಳ್ಳು ಹೇಳನೆ? ಚಂದ್ರು ಮುಂಡೆ ಚಂದ್ರು ಮುಂಡೆ ಗಂಡನ ಬಿಟ್ಟು ಅವನು ಜೊತೆ ಹಾಕೊಂಡು ಅಯ್ಯೋ ಒಂದೊಂದರಾಗಲೇ ಆಗಲಿಲ್ಲ ಪಾಪ. ಜಾವ್ರವ್ರ ಅಪ್ಪನು ಅವನು ಭಾಳ ಮಾನಿಷ್ಟ್ರು ಕಣಕ. ಭಾಳ ಮಾನಿಷ್ಟ್ರು. ಇವ್ರು ಮಾತ್ರ ಆ ಸೋಸಿಲ ಮುಂಡೆ ಅವಳಲ್ಲ, ಆ ಮುಂಡೆಯಿಂದ ಮನ ಹಾಳಾಗೋಯ್ತು. ಅಕ್ಕ ಬಾಯ್ಲಿ ಒಂದು ಸಟ್ಟಿಗೆ ಎದಳೀಗ ನೀನು. ಮತ್ತು ಈಗ ಒಂದು ತಿಂಗಳಲ್ಲಿ ಒಂದು ಬಸ್ರಿ ಒಬ್ಬ ಗಂಡ ಹೇಳ್ತಿ ಬಂದ್ರೆ ಬಾಡಿಗೆ ತಗೊಂಡವ್ರೆ ನಮ್ಮ ಮನೆ ಓದ್ತೀವಿ. ಅವಳ ಹೆಸರು ಸೋಸಿಲ್ನಿ, ಅವನ ಹೆಸರು ಜವ್ರನೇ ಕನಕ. ಮಾತ್ರ ಏನು ಸತ್ವಂತೆ ಆಡಂಗೆ ಆಡ್ತಾಳೆ. ಪಾಪ ನಿಮ್ಮ ಹೆಣ್ಣು ಕಂಡ್ರೆ ಆಗಕ್ಕಿಲ್ಲ ಕನಕ ಮುಂಡೆಯವ್ರಿಗೆ. ಇಬ್ಬರಲ್ಲಿ ಸೇರ್ಕೊಬಿಟ್ಟು ಇವೆಣ್ಣ ಭಾಳ ಎಳಿಸ್ತಾರೆ ಗಂಡಿಲ್ವಲ್ಲ ಅಂದ್ಬಿಟ್ಟು. ಬಾಯಿಗ ಅವರೇ ನೋಡಿ ಬಾಯ್ಲಿ ಸೊರ್ರೆಯಾಗಿ ಇಳಿಸದ. ಏನು ಸತ್ವಂತೆ ಆಡೋಕ್ಕಿಲ್ವ? ಸತ್ವಂತೆ ಆಡ್ತಾಳೆ. ನಿನ್ನ ಮಗಳನ್ನ ಯಾಳ್ಸ್ಬಿಡ್ತಾರೆ ಇಬ್ಬರಲ್ಲಿ ಸೇರ್ಕೊಂಡು. ಬಾಯಿಗ ಎದ್ದಿ ಹೋಗಿ ನೋಡ್ಕೊ ಬರೋದ ಅಲ್ಲ ಕನಕ. ನನ್ನ ಮಗಳ ಬಗ್ಗೆ ಮಾತಾಡೋ ಯೋಗ್ಯತೆ ಇದ್ದದ ಗುರ್ಸಟ್ಟಿರ್ಗೆ. ನನ್ನ ಮಗಳು ಚಿಕ್ಕ ವಯಸ್ಸಿಗೆ ಗಂಡನ ತಿನ್ಕೊಂಡು ಪಾಡು ಹತ್ಕೊಂಡು ವನವಾಸ ಹತ್ಕೊಂಡು ಇವತ್ತು ಆ ಕೆಲಸ ಮಾಡೋದಾಗಿದ್ರೆ ಇವತ್ತು ಕೆಲ್ಸಕ್ಕೆ ಯಾಕೆ ಹೋಗ್ಬೇಕಾಗಿತ್ತಕ್ಕ? ನನ್ನ ಮಗಳು ಒಬ್ರು ಕೂತ್ ಮಾತಾಡಿದ್ರೆ ಏನಂದರೋ ಏನು ಬಿಟ್ಟಾರೋ ಅಂದ್ಬಿಟ್ಟು ನನ್ನ ಮಗ ಅಯ್ಯೋ ಒಂದು ಮಾತನ್ನು ಆಡೋಕ್ಕಿಲ್ಲ. ನಿಮಗೆ ಗೊತ್ತು, ಯಾರು ಸುದ್ದಿಗೆ ಹೋಯ್ಕಿಲ್ಲ, ಯಾರು ಆದಿಗೆ ಹೋಯ್ಕಿಲ್ಲ. ಆ ಭಗವಂತ ನನ್ನ ಮಗಳಿಗೆ ಈ ಪಾಟಿಗೆ ಮೋಸ ಮಾಡಿಬಿಟ್ಟ. ಅಂಥದ್ರಲ್ಲಿ ನನ್ನ ಮಗಳ ಮೇಲೆ ಅನ್ಯಾಯವಾಗಿ ಮಾತಾಡಿದ್ರೆ ಉದ್ಧಾರ ಆಧಾರ ಹೇಳು? ಉದ್ಧಾರ ಆಧಾರಕ್ಕೆ ಗೊತ್ತಾಗಕ್ಕಿಲ್ವಕ್ಕ ಮುಂದೆ ತಕ್ಕೆ ಹೇತ್ತಿಗೆ ಎಷ್ಟು ಬೆಂಕಿ ಇಕ್ಕ ನೋಡಿ ಯಾವ ಬುದ್ಧಿ ಕಲ್ತವ್ರೆ ಅಂತ ನೋಡಕ್ಕ. ಯಾವಳಕ್ಕ ನನ್ನ ಮಗಳು ಸುದ್ದಿ ಮಾತಾಡ್ತಿದ್ದು? ನನ್ನ ತಂಗಿ ಮಗಳು ಮಾನಿಷ್ಟೇ ಕನಕ. ನೀವು ನೋಡೋಕ್ಕಿಲ್ವ ನನ್ನ ಮಗಳು ಹೆಂಗವಳೆ ಅಂದ್ಬಿಟ್ಟು? ಅಯ್ಯೋ ಅಕ್ಕ ಇಲ್ಲೋದೆ ನನಗೆ ಮಾತಾಡೋಕ್ಕಾಗಕ್ಕಿಲ್ಲ ನೋಡು. ನಿಜ ಪಾಪ ಹೆಣ್ಣು ಒಳ್ಳೇದು ಕನಕ, ಒಳ್ಳೇದು. ಪಾಪ ಚಿಕ್ಕ ವಯಸ್ಸಿಗೆ ತಂದೆ ತಾಯಿ ತಿನ್ಕೊಂಡು ಹೆಂಗೋ ಗಂಡು ಹಿಡ್ತು ಚೆನ್ನಾಗಿದ್ರಂತಲಕ್ಕ. ಏನಾಗಿತ್ತು ನಿನ್ನ ಹಳ್ಳಿ ಮಯ್ಯನಿಗೆ? ಅಯ್ಯೋ ಅಕ್ಕ ನನ್ನ ಹಳ್ಳಿ ಮಯ್ಯನಿಗೆ ಹುಲ್ ಕುಯ್ಯಕ್ಕೆ ಹೋಗಿ ಹಾಕಿಸ್ಬಿಟ್ಟು ಸತ್ತೋಗ್ಬಿಟ್ಟ ಕನಕ. ಆ ಮಗ 6 ತಿಂಗಳು ಮಗ ಹೆಣ್ಣದಲ್ಲ, ಅದು 6 ತಿಂಗಳು ಮಗ ಕಣಕ. ಹಂಗೂ ಕೂಡವಳ್ಳಿ ಮಾಡ್ಕೊಳ್ಳೋಕ್ಕೆ ಸುಮಾರು ಜನ ಕೇಳಿದ್ರು ಅಕ್ಕ.
ಇವಳು ಒಪ್ಪನಿಲ್ಲ. ಬೇಡ ಬೇಡ, ನನ್ನ ಮದುವೆ ಹಾಕಿಲ್ಲ, ಬೇಡ ನನಗೆ ಯಾವ ಕೂಡ ಬಳಿನೂ ಹಾಕಿಲ್ಲ, ಏನು ಹಾಕಿಲ್ಲ, ಯಾವ ಸವಾಸು ಬೇಡ, ಮಗುನ ಸಾಕೊಂಡು ಹೆಂಗೋ ವನವಾಸ ಹೋಗ್ತೀನಿ ಅಂದ್ಬಿಟ್ಟು ಅವರ ಅಂದಿರಲ್ಲವ ಹಿಂಸೆ ಮಾಡೋಕೆ ಹಾಕ್ಬಿಟ್ರು. ಮದುವೆ ಆಗಬೇಕು, ನೀನು ಮದುವೆ ಆಗು, ಸಣ್ಣೆಣ್ಣೆ ಬಿಟ್ಬಿಟ್ಟು ಸಣ್ಣೆಣ್ಣೆ ಹೆಂಗೆ ಸಾಕೊಂಡು ಓದಿ ಏನೇನು ಗಡ್ಡ ಬಿಟ್ಬಿಟ್ಟು ಹೊಂಟೋದ ಆ ಮಗಿನ ಕೈ ಕೊಟ್ಬಿಟ್ಟು ಮದುವಾಗವ ಅಂತ ಹಿಂಸೆ ಮಾಡಿದ್ರು. ಅವ್ರ ಜೀವ ತೆಗಿತಾರೆ ಇನ್ನು ಅಂದ್ಬಿಟ್ಟು ಕಡ್ದು ಬಂದ್ಬಿಟ್ಟು ಅದಕ್ಕೆ ಸರಿಯಾಗಿತ್ತಿಲ್ಲ, ಕೈಲಿ ಬಾಯ್ಲಿ ಅಂತ ಮಾತಾಡೋರು, ನಾವು ಇರ್ಸ್ಕೋಬೇಕಲ್ಲ ಅಂದ್ಬಿಟ್ಟು ಏನೇನೋ ಮಾತಾಡೋರು ಅವ್ವ. ಅವೆಲ್ಲನೂ ಕಿವಿಯಾರ ಕೇಳೋಕ್ಕಾಗ್ದಾನೆ ನನ್ನ ಮಗಳು, ನನ್ನ ತಂದೆ ಮಗಳು ಬಂದು ಬಾಡಿಗೆ ಮನೆ ಮಾಡ್ಕೊಂಡೆ ಅವಳೆ. ಯಾರಿಗೂ ಹೇಳಿಲ್ಲ ಅವ್ರ ಅಣ್ಣ ಅತ್ತಿಗೆಗೆಲ್ಲ ಇಂಥ ಇವನಿ ನಾನು ಅಂತ. ನಾನು ಹಬ್ಬಳಿಗೆ ಹೇಳವಳೆ, ನಾನು ಇಂಥ ಇವನಿ ಕಂದೊಡವ ಅಂತ ನಾನು ಹಬ್ಬಳಿಗೆ ಹೇಳವಳೆ ಕಣವ. ನನ್ನ ಮಗಳು ಅಂಥ ಮಗಳ ಮೇಲೆ ಅನ್ಯಾಯವಾಗಿ ಮಾತಾಡಿದ್ರೆ ಭಗವಂತ ನಾವು ಒಳ್ಳೇದು ಕೊಟ್ಟದ, ಅವ್ರು ಒಳ್ಳೇದು ಕೊಟ್ಟದಕ್ಕ. ನನ್ನ ಮಗಳ ಮೇಲಿಗೆ ಮಾತಾಡ್ತಾರಲ್ಲ ಮುಂಡೆಯರು, ಲೋಪರ್ ಗುರ್ಸಟ್ಟಿರು, ಗೊತ್ತಾಗಕ್ಕಿಲ್ವಕ್ಕ. ನನ್ನ ಮಗಳು ಇವತ್ತು ಎಷ್ಟು ವನವಾಸ ಹೊತ್ತೇ ಇದ್ದಾಳೋ ಅವ್ರಿಗೂ ಆ ವನವಾಸ ದೇವರು ಕೊಡೋಕ್ಕಿಲ್ವಾ. ಅವಳು ಯಾವಳು ಸತ್ವಂತೆ ತೋರ್ ನಡಿಯಕ್ಕ, ತೋರ್ ನಡಿ ಹೇಳ್ತೀನಿ ಮುಂಡೆಯರ್ಗೆ, ಗುರ್ಸಟ್ಟು ಮುಂಡೆಯರ್ಗೆ. ಅಯ್ಯೋ ಅಕ್ಕ ಏನು ಮಾತಾಡಬೇಡ, ಅವರೆಯೋ ಇಲ್ಲ ಬ್ಯಾರೆಯವರು, ಆಮೇಲಿಂದ ಏತು ಮಾತಾಡ್ಬಿಡು ಸರ್ ಬರೋಕ್ಕಿಲ್ಲ. ನಾನು ಯಾಕೆ ಉಗ್ದೀವ್ನಿ ಅವ್ರಿಗೆ. ಅವ್ವ ಇವತ್ತು ಕಷ್ಟ ಅವಳಿಗೆ ಇರ್ಬೋದು, ನಾಳೆಗೆ ನಮಗೆ ಬರ್ತದೆ, ಯಾರು ಬಿಟ್ಕೊಟ್ಟಿದ್ದಲ್ಲ ಕಷ್ಟ ಅನ್ನೋದು. ನೀವು ಯಾರ ಬಗ್ಗೆ ನಾವು ಮಾತಾಡಬೇಡಿ ಕಣ್ರವ ಅಂತ ಹೇಳಿವ್ನಿ. ಮುಂಡೆಯರು ಇಬ್ಬರು ಸೇರ್ಕೊಬಿಟ್ಟವೆನ್ನ ಏನೇನೋ ಮಾತಾಡ್ತಾರೆ ಕಣವ. ನನಗೆ ಅವೆಲ್ಲ ಈಡೇಕಿಲ್ಲ, ನೀನು ಏನಾರು ಅನ್ಕೊಬಿಡು ಅನ್ನಕ, ನನಗೆ ಅವೆಲ್ಲ ಈಡೇಕಿಲ್ಲ ಕಣಕ. ಏನಪ್ಪ ಅಂದರೆ ಏನೋ ದೇವ್ರ ಮೆಚ್ಚ ನಾವು ಬಾಳಬೇಕು, ಬದುಕಬೇಕು ಹೊರ್ತು ಇನ್ನೊಬ್ಬರನ್ನ ಹಾಡ್ಕೊಂಡು ಹೀಯಾಳಿಸಿ ಏನಕ್ಕ ಸಿಕ್ತಿತ್ತು ನಮಗೆ? ಏನು ಸಿಕ್ತಿತ್ತು ಹೇಳು? ಅಪ್ಪನ ಗುಟ್ಟು ಮಾತು ಹೇಳ್ದೆ ಬಿಡಕ್ಕ, ಯಾರು ಬೇಕಕ್ಕ, ಯಾರು ಸುದ್ದಿ ಕಟ್ಕೊಂಡು ಏನಕ್ಕ? ಇವತ್ತು ನಮ್ಮ ಮನೆ ತಿಕ್ಕ ತೊಳ್ಕೊಂಡು ನಾವು ಇರೋದು ಕಲಿಬೇಕು ಹೊರ್ತು ಇನ್ನೊಬ್ರು ತಿಕ್ಕ ತೊಳೆಯಕ್ಕೆ ಹೋಗ್ಬೇಡ್ದು ಅಲ್ವಕ್ಕ. ನಮ್ಮ ಮನೆ ನಮ್ಮ ತಟ್ಟೆಲಿ ಯಾಕೆ ನಾ ಸತ್ತು ಬಿದ್ದಿರ್ತದೆ, ಇನ್ನೊಬ್ರು ತಟ್ಟೆಲಿ ನೋಣ ಅದಕ್ಕೆ ಬುದ್ಧಿ ಯಾಕೆ ಕಲಿಬೇಕು, ಯಾಕಕ್ಕ ಕಲಿಬೇಕು? ನನ್ನ ಮೂಗ ಗಂಡು ತಿನ್ಕೊಂಡು ವನವಾಸ ಹೊತ್ತ ಕುಂತದೆ. ಆ ಹೆಣ್ಣಿಗೆ ಹೊಟ್ಟೆ ಉರಿಸಿ ಅನ್ನ ಇವಾಗ ಮಾತಾಡಿ ಆ ಮಗಿಗೆ, ನನ್ನ ಮಗಳಿಗೆ ಮುನ್ಸು ನೋವು ಮಾಡಿದ್ರೆ ಯಾವ ದೇವಸ್ಥಾನಕ್ಕೆ ಹೋರ್ತಾನೆ ಕರ್ಮ ಕಲ್ತದ? ಇಲ್ಲ ನನ್ನ ಮಗಳು ಅಂತೇಳಾದರೆ ಬೇಕಾರೆ ಇವಳಿರೋದು ಹಂಗೆ ಯಾವ ಮಾತಾಡೋದೆ ಹಿಂಗೆ ಅಂತ ಅನ್ಬೋದು ಅಕ್ಕ ಅಲ್ವಾ. ಇವತ್ತು ಹಿಂಗೆಲ್ಲ ಇದು ಮಾಡಿದ್ರೆ ಸರಿ ಅಕ್ಕ. ನನ್ನ ಮಗಳ ಬಗ್ಗೆ ಮಾತಾಡೋ ಗುರ್ಸಕ್ಕೆ ತೋರ್ಸ್ ನಡಿಯಕ್ಕ. ಸತ್ವಂತ ಮುಂಡೆ ಅವಳೆ ಅವಳು ನೋಡ್ಬಿಟ್ಟು ಬರ್ಲ ಹೊಡಿತೀನಿ. ಸುಮ್ಮನಿರು, ಏನು ಮಾತಾಡಕ್ಕೆ ಹೋಗಬೇಡ. ಬಾ ನಾನು ತೋರಿಸ್ಕೊಟ್ಟನು, ಸುಮ್ಮಗಿನ ಮಾತಾಡ್ಸಂಗೆ ಹೋಗೋದ ಬಕ್ಕ. ನಡಿ ನಡಿ, ಅವಳೆ ಅವಳು ನೋಡ್ತೀನಿ ನಾನು, ಅವಳೆ ಅವಳು ಸತ್ವಂತೆ ನೋಡ್ತೀನಿ ನಡಿಯಕ್ಕ. ಊಟ ಉಂಡಕ್ಕ ಬಾ, ನಮ್ಮ ಮನೆ ರೊಟ್ಟಿ ಹಾಕಿವ್ರಿಕ ತಿನ್ನುವೆ. ಬೇಡ ಬೇಡ ಉಂಡೆ ಕಣಕ್ಕ, ಇಲ್ಲೇ ಮಾಡಿದ್ಲು ಕಣ್ಣಡಿ. ಅವಳೆ ಅವಳು ತೋರಿಸ್ಕೊಡು, ಅವಳು ಬಾ ನನ್ನ ಆಟುಯ್ಯ. ಸರಿ ಬಾ ಹೋಗದ ತೋರಿಸ್ಕೊಟ್ಟನು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.